ಸರ್ ಇದು ಪೂರ್ವಿಕರ ಕಾಲದ ದೇವಸ್ಥಾನ ಸರ್. ಸುಮಾರು ಒಂದು 300-600 ವರ್ಷ ಹತ್ರ ಆಗಿದೆ. ಇಲ್ಲಿ ದೆವ್ವ ಗಾಳಿ ಅದು ಯಾವುದೇ ಕಡೆ ಎಲ್ಲಿ ಹೋಗದೆ ಇದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತೆ ಅಲ್ಲಿ ಭೀಮಜರ ಅಂತ ಇದೆ. ಅಲ್ಲಿ ಭೀಮ ಅವ್ರ ತಾಯಿ ಕುಂತಿ ಅವ್ರು ನೀರ್ ಬೇಕು ಅಂದದಕ್ಕೆ ನೀರಿಲ್ಲದ ಮತ್ತೆ ಅಲ್ಲಿ ಕೆಳಗಡೆ ಒಂದು ನೇರ್ಲ ಮರ ಐತೆ, ಅಲ್ಲೊಂದು ಗವಿ ಐತೆ. ಅಲ್ಲಿ ಇವಾಗ್ಲೂ ಮತ್ತೆ ಅಲ್ಲಿ ನುರ್ಚಿಕಲ್ ಅಂತ ಇದೆ. ಯಾರಿಗಾರು ಹುಷಾರಿಲ್ಲ ದೇವಾಗಿ ಇರ್ತಂದ್ರೆ ನೀ ಮೆಟ್ಟುವ ನೆಲಾದೆ ಕರ್ನಾಟಕ, ನೀನಿರುವ ಮಲೆ ಸಹ್ಯಾದ್ರಿ. ಹಾಕ್ದ ಫ್ಯೂಲ್ ಹಾಕಿಸ್ಕೊಂಡ ಇಂಡಿಯನ್ ಆಯಿಲ್ ಶೆಲ್ಲ ಬರ್ತಾನೆ ಹಾಕಿಸ್. ಇನ್ನೇನ್ ಸಮಾಚಾರ? ಏನಿಲ್ಲ, ಲಾಸ್ಟ್ ಟೈಮ್ ನೀವು ಅಂದ್ರಲ್ಲ ಲೇಟ್ ಅಂತ, ಮತ್ತೆ ಯಾಕಪ್ಪ ಲೇಟ್ ಮಾಡೋದು ಅಂತ ಅದಕ್ಕೆ ಎದ್ದಿದ್ದು ನಾನು. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಿರೋಂಥ ಜಾಗ ಬಂದ್ಬಿಟ್ಟು ಸಿದ್ದೇಶ್ವರ ಬೆಟ್ಟ, ಹುಂಡರಬಾಳು ಅಂತೆ. ಅದ್ರ ಬಗ್ಗೆ ಅಷ್ಟು ನೋಡೋದಕ್ಕಾಗಲಿಲ್ಲ, ಓವರ್ ನೈಟು ಪ್ಲ್ಯಾನ್ ಮಾಡಿದ್ದಲ್ವಾ. ಸೊ ಹಾಗಾಗಿ ಆಲ್ಮೋಸ್ಟು 120 ಕಿಲೋಮೀಟರ್ ಇದೆ ಅನ್ಕೊತೀನಿ ಬ್ಯಾಂಗ್ಳೂರಿಂದ. ಸೊ ಟೈಮ್ ಬಂದ್ಬಿಟ್ಟು ಈಗ 7 ಆಗಿದೆ ಮಾರ್ನಿಂಗು. ನೋಡಿ ಹೆಂಗ್ ಮಾಡ್ಸಿದಾರೆ, ರ್ಯಾಪ್ ಮಾಡ್ಸಿದಾರೆ. ರ್ಯಾಪ್ ಎಂಜಾಯ್ ದ ಮೂಮೆಂಟ್ ಅಂತ. ಸೊ ಇಲ್ಲಿಂದ ಇನ್ನೊಂದು ಪ್ರಾಬಬ್ಲಿ 100 ಇಲ್ಲ 105 ಕಿಲೋಮೀಟರ್ಸ್ ಇದೆ. 2 ಅವರ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಸೊ ಇನ್ನು ಜಾಗದ ಬಗ್ಗೆ ಹೇಳಬೇಕು ಅಂದರೆ, ಜಾಗದ ನೇಮ್ ಬಂದ್ಬಿಟ್ಟು ಸಿದ್ದೇಶ್ವರ ಬೆಟ್ಟ ಅಂತ. ಸೊ ಆಬ್ವಿಯಸ್ಲಿ ಶಿವನಿಗೆ ಡೆಡಿಕೇಟ್ ಆಗಿರುವಂಥ ದೇವಸ್ಥಾನ ಅದು. ಯಾಕಂದ್ರೆ ಸ್ವಲ್ಪ ಹಿಲ್ ಮೇಲಿದೆ, ಟಾಪ್ ವರ್ಗು ಇದೆ, ಟ್ರೆಕ್ಕಿಂಗ್ ಮಾಡ್ಬೋದು. ಇಲ್ಲಾಂದರೆ ಐ ಥಿಂಕ್ ಮಡ್ ರೋಡ್ ಇದೆ ಅನ್ಸುತ್ತೆ, ಫುಲ್ ಆಫ್ ರೋಡ್ ಟೈಪ್ ಟ್ರಯಲ್ಸ್ ಟಿಲ್ ಟೆಂಪಲ್ವರೆಗೂ. ಮತ್ತೆ ಇನ್ನೊಂದೇನು ಅಂತಂದರೆ, ಆ ಜಾಗದಲ್ಲಿ ಏನು ಸಿದ್ಧರು ಇರ್ತಾರಲ್ವಾ, ಸಿದ್ಧರು ತಪಸ್ಸು ಮಾಡಿದ ಸ್ಥಳ. ಹಾಗಾಗಿ ಅದಕ್ಕೆ ಸಿದ್ದೇಶ್ವರ ಬೆಟ್ಟ ಅಂತ ಹೇಳ್ತಾರೆ ಅಂತ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಇನ್ಫಾರ್ಮೇಷನು. ಅದು ಬಿಟ್ಟರೆ ಇನ್ನೊಂದು, ಆ ಜಾಗದಲ್ಲಿ ಹಳೆಯ ಕಾಲದಲ್ಲಿ ಪಚ್ಚಲಿಂಗ ಇತ್ತು ಅಂತ ಹೇಳ್ತಾರೆ. ಬಟ್ ಅದನ್ನ ಈಗ ಆರ್ಕಿಯಾಲಜಿ ಅವ್ರು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಅದು ಬಿಟ್ಟರೆ ಅಲ್ಲಿ ನಿಮಗೆ ಆ ಜಾಗದಲ್ಲಿ ತುಂಬ ಗುಹೆಗಳು ಇದೆ ಅಂತ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು ನಾನು. ಹಾಗಾಗಿ ನೋಡಬೇಕು ಯಾವ ಥರ ಇದೆ ಅಂತ ಏನೂ ಐಡಿಯಾ ಇಲ್ಲ. ಯೂಟ್ಯೂಬಲ್ಲೂ ನೋಡೋದಕ್ಕಾಗಲಿಲ್ಲ ವೀಡಿಯೋಸ್ಗಳು, ಓಕೆನಾ. ಸೊ ಅದು ಬಿಟ್ಟರೆ ಇನ್ನೊಂದು, ಅಲ್ಲಿ ಆ ಜಾಗದಲ್ಲಿ ದ್ವಾಪರ ಕಾಲದಲ್ಲಿ ಭೀಮ ಏನು ವನವಾಸದಲ್ಲಿ ಇದ್ರಲ್ವಾ, ಸೊ ಆ ಟೈಮಲ್ಲಿ ಅಲ್ಲಿ ಮಂಡಿ ಊರಿದ್ದ ಜಾಗ ಇದೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆನೂ ಅಷ್ಟು ಗೊತ್ತಿಲ್ಲ, ನೋಡಬೇಕು ಅದೆಲ್ಲಿದೆ ಅಂತ ಜಾಗ ಅದು. ಸೊ ಇನ್ನೂ ಏನು ಅಂತಂದರೆ, ಅಲ್ಲಿ ಸನೇದು ಕಿಂಡಿ ಅಂತೇನೋ ಅಂತಾರೆ, ಓಕೆನಾ. ಸೊ ಅಲ್ಲಿ ಏನಾದರೂ ಸಣ್ಣ ಮಕ್ಕಳು ಆ ಕಿಂಡಿ ಒಳಗಿಂದ ತೋರ್ಕೊಂಡು ಹೋದರೆ ಅವ್ರಲ್ಲಿ ಏನು ನೆಗೆಟಿವಿಟಿ ಇರುತ್ತಲ್ವಾ, ಸೊ ಆ ಥರ ಏನಾದರೂ ಇದ್ದರೆ ಅದು ರಿಮೂವ್ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಈಗ ನಾವು ಹೋಟೆಲ್ ಪಾರ್ಥಸಾರಥಿ ಅಲ್ಲಿ ನಿಲ್ಸಿದ್ದೀವಿ. ಹೋಟ್ಲಿಗಲ್ಲ, ಜಸ್ಟು ಇಲ್ಲಿ ಏನು ಒಂದು ಕೆಫೆ ಟೈಪ್ ಇದೆಯಲ್ವಾ, ಸೊ ಅಲ್ಲಿ ಜಸ್ಟು ಲೈಕ್ ಜ್ಯೂಸ್ ಬ್ರೇಕ್ ಟೈಪು. ಸೊ ಲೆಟ್ಸ್ ಗೋ. ಸೊ ಇಲ್ಲಿ ಮುಗಿಸ್ಕೊಂಡು ಈಗ ಹೊರಟಿದ್ದೀವಿ, ಶಾರ್ಟ್ ಬ್ರೇಕ್ ಅಷ್ಟೇ. ಇನ್ನೊಂದು ಹಾರ್ಡ್ಲಿ 30 ಮಿನಿಟ್ಸ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ, 30 ಕಿಲೋಮೀಟರ್ಸ್ ಅನ್ಕೊತೀನಿ.
ಸರ್ ಇದು ಪೂರ್ವಿಕರ ಕಾಲ ದೇವಸ್ಥಾನ ಸರ್. ಸುಮಾರು ಒಂದು 600 ವರ್ಷ ಹತ್ರ ಆಗಿದೆ. 600 ವರ್ಷ ನಮ್ಮ ತಾತ ಮುತ್ತಾದ ಕಾಲದಿಂದವೇ ನಡೀತಾ ಬರ್ತಾ ಇದೀವಿ. ಇಲ್ಲಿ ದೆವ್ವ ಗಿವ್ವ ಗಾಳಿ ಅದು ಯಾವುದೇ ಕಡೆ ಎಲ್ಲಿ ಹೋಗದೆ ಇದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ. ಇವರು ಋಷಿಮುನಿಗಳು, ದೇವ್ರ ಋಷಿಮುನಿಗಳು ತಪಸ್ ಮಾಡಿ ಇಲ್ಲಿ ಇರೋಂಥ ಜಾಗ ಇದು. ಇಲ್ಲಿ ಯಾವುದೇ ಪೀಡೆ ಪಿಚಾತಿ ಯಾವುದೇ ಇದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ. ಯಾವ ಕಡೆ ಬೇರೆ ಊರಲ್ಲಿ ಎಲ್ಲಿ ಹೋಗದೆ ಇದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ. ಆಮೇಲೆ ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತದೆ. ಶಿವರಾತ್ರಿಗೂ ಇಲ್ಲಿ ಜಾತ್ರೆ ಮಾಡ್ತಾರೆ. ಯುಗಾದಿ ಹಬ್ಬ 15 ದಿನಕ್ಕೆ ಇಲ್ಲಿ ದೊಡ್ಡ ಜಾತ್ರೆ ನಡೀತಾರೆ. ತೇರು ಕೊಂಡ, ವೀರಭದ್ರೇಶ್ವರ ಕೊಂಡ, ಅಡನತಾಯಿ, ಮಾನಮಸತ್ತಿಗೆ ಮತ್ತೆ ಸಿದ್ದೇಶ್ವರಂಗ ತೇರಾಗುತ್ತೆ 2 ದಿನ. ಅದು 8 ದಿನ ಹಬ್ಬ ನಡೀತದೆ. ವರ್ಷಕ್ಕೊಂದ್ಸರಿ ಅದು ನಡೀತಾ ಇರ್ತದೆ. ಇಲ್ಲಿ ಎಲ್ಲ ಯಾರೇ ಅವ್ರ ಕಷ್ಟ ಏನೇ ಅಂತ ಬಂದ್ರು ಬಗೆಹರಿತದೆ ಇಲ್ಲಿ. ಆ ಥರ ಎಲ್ಲ ಇದೆ. ಜಾತ್ರೆ ಟೈಮಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಇರುತ್ತಾ? ಇರ್ತದೆ ಸರ್. ಅಲ್ಲೆಲ್ಲ ಊರೊಳಗಡೆ ಎಲ್ಲ ಜಾತ್ರೆ ಎಲ್ಲ ಊರೊಳಗಡೆ ಸರ್. ಇಲ್ಲಿ ಪ್ರತಿ ಅಮಾಸೆಗೂ ಅನ್ನದಾನ. ಎಷ್ಟು ದಿನ ನಡೆಯುತ್ತೆ ಜಾತ್ರೆ? ಜಾತ್ರೆ 8 ದಿನ ಇದೆ. ಆದ್ರೆ ಗ್ರ್ಯಾಂಡ್ 3 ದಿನ ಮಾತ್ರ. 3 ದಿನ. 3 ದಿನ ಅಂದ್ರೆ ಶಿವರಾತ್ರಿ ದಿನ ಅದ್ರ ಆಚೆ ಈಚೆನಾ? ಅಲ್ಲಿ ಶಿವರಾತ್ರಿ ಇಲ್ಲೇ ಹ್ಮ್. ಶಿವರಾತ್ರಿ ಬಂದ್ ಜನಕ್ಕೆಲ್ಲ ಅಡ್ಕೊಂಡ್ ಊಟ ಹಾಕ್ತಾರೆ. ಪ್ರತಿ ಅಮಾಸೆಗೂ ಅಡ್ಕೊಂಡ್ ಊಟ ಹಾಕ್ತಾರೆ ಇಲ್ಲಿ. ಯಾರು ಭಕ್ತಾದಿಗಳು ಇರ್ತಾರೆ ಇಲ್ದಾರ ದೇವಸ್ಥಾನ ಕಡೆಯಿಂದ ಅಡ್ಕೊಂಡ್ ಊಟ ಹಾಕ್ತಾರೆ ಪ್ರತಿ ಅಮಾಸೆಗೂ. ಇನ್ನು ಮಾಮೂಲಿ ದಿನ ಯಾರು ಬಂದ್ರೆ ಅವ್ರ ಯಾರ ಕೈ ಇಟ್ಕೊಂಡ್ ಬರ್ತಾರೆ ಅದೆಲ್ಲ ನಡೀತಾರೆ. ಮತ್ತೆ ಅಲ್ಲಿ ಭೀಮ ಜನ ಅಂತ ಇದೆ. ಅಲ್ಲಿ ಭೀಮ ಅವ್ರ ತಾಯಿ ಕುಂತಿ ಅವ್ರು ನೀರ್ ಬೇಕು ಅಂದದಕ್ಕೆ ನೀರಿಲ್ಲದಕ್ಕ ಬಾಣ ಮಂಡಿ ಊರಿ ಬಾಣ ಬಿಟ್ಟದಕ್ಕೆ ಹೊಳೆಯಿಂದ ನೀರ್ ಬಂದೈತೆ ಅದನ್ನ. ಅಲ್ಲಿ ಯಾವಾಗ್ಲೂ ನೀರ್ ಇರ್ತದೆ. ಅದೇ ಬೇಸಿಗೆಲ್ಲ ಹತ್ತಿರೋದು. ಮತ್ತೆ ಅಲ್ಲಿ ಕೆಳಗಡೆ ಒಂದು ನೇರ್ಲಂಬರ ಐತೆ, ಅಲ್ಲೊಂದು ಗವಿ ಐತೆ. ಅಲ್ಲಿ ಇವಾಗ್ಲೂ ಧನುರ್ಮಾಸ ಟೈಮಲ್ಲಿ ಭಜನೆ ಮಾಡ್ತಿರ್ತಾರೆ. ಆ ಸೌಂಡ್ ಕೇಳ್ತಾ ಇರ್ತದೆ. ಏನ್ ಮಾಡ್ತಿರೋ? ಭಜನೆ ಭಜನೆ ಆತರ ಮಾಡ್ತಾ ಇರ್ತಾರೆ ಋಷಿಮುನಿಗಳು. ಅದಕ್ಕೆ ಕೇಳ್ತಾರೆ. ಇಲ್ಲಿ ಇಲ್ಲ ಇದೇ ಬೆಟ್ಟದಲ್ಲೇ ಬರ್ತಾರೆ ಕೆಳಗಡೆ ಸ್ವಲ್ಪ ಇಲ್ಲಿಂದ ಸ್ವಲ್ಪ ಹೋಗುತ್ತೆ. ಮತ್ತೆ ಅಲ್ಲಿ ನುರ್ಚಿಕಲ್ ಅಂತ ಇದೆ. ಯಾರಿಗಾರು ಹುಷಾರಿಲ್ಲ ದೇವಾಗಿ ಇರ್ತಂದ್ರೆ ಅಲ್ಲಿ ನುಗ್ಗಿಸ್ರೆ ಕೇಳಾಗುತ್ತೆ. ಅಲ್ಲಿ ನೋಡಿದ್ರಲ್ಲಿ ಅದು ಇನ್ನೊಂದು ಕಲ್ಲಿದಲ್ಲ ಅದ್ರ ಪಕ್ಕದಲ್ಲಿ ಅದೇ ನಂದಿ ಈ ಕಡೆದು ನಂದಿ ನಂದಿ ಪಕ್ಕದಲ್ಲೇ ಐತಲ್ಲ ಅದು ಈ ಕಡೆ ಇನ್ನೊಂದು ಅದು ಈ ಕಡೆ ಅಲ್ಲಿ ಮಾದೇಶ್ವರ ಅದಾ ಅದೇನದು ಮಾದೇಶ್ವರ ನೆನ್ಸಿರುತ್ತೆ. ಬಂದು ಅವರು ಜೊತೆ ಮಾತಾಡ್ಕೊಂಡು ಕೂತಿದ್ದಂತ ಜಾಗ. ಅದು ನಂದಿ ಹೆಸರು ಗಾಳಿ ಬಸವೇಶ್ವರ ಅಂತ. ಅದಕ್ಕೆ ಗಾಳಿನೇ ಬೀಸ್ತಾರೆ ಲೋಕಲ್. ಅಲ್ಲಿ ಹೋದ್ರೆ ಫುಲ್ ಗಾಳಿ ಬೀಸ್ತಾರೆ. ಗಾಳಿ ಬಸವೇಶ್ವರ ಅಂದ್ರೆ ಇಲ್ಲಿ ಇರೋದು ಇದೆಲ್ಲ ಋಷಿಗಳು ಸ್ಥಾಪಿಸಿ ಋಷಿಮುನಿಗಳು ಸ್ಥಾಪಿಸಿದಂತ ಜಾಗ. ತಪಸ್ ಮಾಡ್ತಿದ್ದಂತ ಜಾಗ. ಅದ್ರ ಇಂಥವು 100 ಆ ಕಡೆ ಎಲ್ಲ ಐತೆ. ಮುಂದೆ ಎಲ್ಲ ಇಲ್ಲೇ ಪಕ್ಕದಲ್ಲಿ ಇನ್ನೊಂದ್ ಐತೆ. ಪುನಃ ಅಲ್ಲೂ ಐತೆ, ಆ ಬಂಡೆ ಹತ್ರ ಐತೆ. ಅಲ್ಲಿ ಮುಂದೆ ಹೋದ್ರೆ ಮುಂದೆನೂ ಐತೆ. ಇಲ್ಲೆಲ್ಲ ಇದೇ ತರ ಗವಿ ಒಂದೇ ಬಂಡೆಲಿ ಇದು ಮುಜರಾ ಇಲಾಖೆಗೆ ಸೇರಿದ ಗೀಚರ ಈಗ ಸೇರ್ತದೆ. ಇತ್ತೀಚೆಗೆ ಸೇರಿದ ಅಂದ್ರೆ 3ನೇ ಸ್ಥಾನ ಇದೆ. 3ನೇ ಸ್ಥಾನದಲ್ಲಿ ಸಿ ಗ್ರೇಡ್ ಅಲ್ಲಿ ಒಂದು 600-700 ವರ್ಷದ ಹಳೆ ಆಗಿದೆ. ಅವಾಗಿಂದ ನಿಮ್ಮ ಇವರೇ ನಮ್ಮ ತಾತ ಮುತ್ತಾತ ನಮ್ಮ ವಂಶಕರಲ್ಲೇ ಬರ್ತಾರೆ. ನಮ್ಮ ತಾತ ಮುತ್ತಾತ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಈ ಥರನೇ ಬರ್ತಾರೆ. ಇವತ್ತು ಪೂಜೆ ಮಾಡಿಸ್ಬೇಕು ಅಂದ್ರೆ ಏನೇನ್ ಪೂಜೆ ಮಾಡಿಸ್ಬೋದು? ಯಾವ ತರ ಸೇವೆ ಮಾಡ್ಬೋದು? ಪಂಚಾಮೃತ ಅಭಿಷೇಕ, ಅನ್ನದ ಸಂಪರ್ಪಣೆ ಈ ತರ ಎಲ್ಲ ಮಾಡ್ಬೋದು. ಯಾವತ್ತು ಬೇಕಿದ್ರು ಮಾಡ್ಬೋದು? ಪ್ರತಿದಿನ ತೆಗಿತೀವಿ. ಪ್ರತಿದಿನ ತೆಗಿತಾರೆ. ಏನ್ ಟೈಮಿಂಗ್ಸ್ ಇರುತ್ತೆ? ಒಂದು 11 ಗಂಟೆಯಿಂದ 2:30 3 ಗಂಟೆ. ಅಂದ್ರೆ ಕಾಂಟ್ಯಾಕ್ಟ್ ಆಗಿ ಮಾಡ್ಬೇಕು. ನಿಮ್ಗೆ ಮಾಡಿದ್ರೆ ನಡೆಯುತ್ತೆ? ನಾವು ನಮ್ಮ ಚಿಕ್ಕಪ್ಪ ಯಾರು ನಿಮ್ಮ ಹೆಸರು ಒಂದು ಫೋನ್ ನಂಬರ್? ಮಂಜುನಾಥ್ ಸ್ವಾಮಿ ಅಂತ. ಮಂಜುನಾಥ್ ಅಂತ ನಂಬರ್ ಹೇಳ್ಬೋದಾ? 9845071954. ವಾರದಲ್ಲಿ 7 ದಿನ ಇರುತ್ತೆ. ಬೆಳಗ್ಗೆ 365 ದಿನ ವಾರದಲ್ಲಿ 7 ದಿನ. ವರ್ಷ 360 ದಿನ ಒಂದಿನ ತೆಗಿಲಿಲ್ಲ. ಅಕಸ್ಮಾತ್ ನಮ್ಮ ಮನೇಲಿ ಯಾರು ತೀರೋಗಿದ್ರು ಕೆಳಗಡೆ ಮಾಡಿ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಮತ್ತೆ ಬರ್ಬೇಕು. ಈಗ ಇದು ಒಂದು ಗ್ರಹಣ ಗಿಹಣ ಆತರ ಅಮಾವಾಸ್ಯೆ ಟೈಮಲ್ಲಿ ಅಥವಾ ಅವಾಗ್ಲೂ ತೆಗ್ದಿರುತ್ತೆ? ಪ್ರತಿದಿನ ತೆಗ್ದಿರ್ತಾವ. ಯಾವತ್ತೂ ಯಾವ ಇದ್ರಲ್ಲೂ ಮಿಸ್ ಮಾಡಿದ್ವಿ. ನಾವ್ ಹೇಳದ್ನಲ್ಲ ನಮ್ಮ ಮನೆ ತೀರೋಗಿದ್ರು ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ಬೋದು. ಬೇರೆಯವರು ಕಳಿಸಂಗಿಲ್ಲ. ನಮ್ಗ ಅದೇ ನಮ್ಮ ಸಂಬಂಧಿಕರಲ್ಲಿ ಯಾರು ಕಳಿಸ್ಕೋಬಹುದು. ನಮ್ಮಣ್ಣ ತಮ್ಮ ಚಿಕ್ಕಪ್ಪರಪ್ಪ ಅಂತ. ಹೊರಗಡೆ ಜನ ಯಾರು ಕಳಿಸಂಗಿಲ್ಲ. ಸೊ ಅಲ್ಲಿ ಅರ್ಚಕರು ಹೇಳಿದಲ್ವಾ, ಭೀಮಾ ಮಂಡಿಯಿಂದ ಗುದ್ದಿ ಏನೋ ನೀರು ಬಿಟ್ಟಿದ್ದು, ನೀರು ಬರ್ಸಿದ್ದು ಅಂತ. ಸೊ ಮಸ್ಟ್ ಪ್ರಾಬಬ್ಲಿ ಇದೆ ಅನ್ಸುತ್ತೆ. ಬಟ್ ಈಗ ನೀರೆಲ್ಲ ಫುಲ್ ಪಾಚಿ ಕಟ್ಬಿಟ್ಟಿದೆ ನೋಡಿ. ಅಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ಸೊ ಈ ಥರ ಇದೆ. ಇಲ್ಲೊಂದಿದೆ, ಇಲ್ಲೊಂದಿದೆ ನೀರು.
ಕಷ್ಟ, ಹತ್ಸೋದು ಹೆಂಗೋ ಹತ್ಸ್ಬೋದು ಮೊಮೆಂಟಮ್ ಕ್ಯಾರಿ ಮಾಡಿ, ಬಟ್ ಇಳಿಸೋದಿದೆಯಲ್ಲ ಸಖತ್ತು ಡಿಫಿಕಲ್ಟಿ. ಅದು ಡಾಮಿನರ್ 400 ಬೇರೆ ಗಾಡಿ ಅದು. ಸೊ ಡೌನ್ ಇಳಿದ್ವಿ ಈಗ, ಆ್ಯಂಡ್ ಇಳಿದ್ಬಿಟ್ಟು ಈಗ ಸೊ ಎಲ್ಲಾದರೂ ಒಂದು ಕಡೆ ಬ್ರೇಕ್ ತಗೋಬೇಕು. ನಾವು ಆ್ಯಕ್ಚುಲಿ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿದ್ದೇವೆ. ಹೊರಡೋಣ ಮಟ್ಟು. ಬಾಯ್ ಬಾಯ್, ಬಾಯ್ ಬಾಯ್ ಬ್ರೋ. ಸೇಫಾಗಿ ಹೋಗು. ಓಕೆ, ಸೊ ಪಾಕಶಾಲಾದಲ್ಲಿ ಲೈಕ್ ಮಧ್ಯಾಹ್ನ ತಿನ್ಬೇಕು ಅನ್ಕೊಂಡಿದ್ದು, ಬಟ್ ಇವಾಗ ತಿಂದ್ವಿ. ಇವಾಗ ಟೈಮ್ ಬಂದ್ಬಿಟ್ಟು 7:15. ಸೊ ಆ ಕಡೆ ಲಂಚ್ ಅಲ್ಲ, ಈ ಕಡೆ ಡಿನ್ನರ್ ಅಲ್ಲ, ಆ ಟೈಪ್ ಆಯಿತು. ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ಪಾಕಶಾಲಾ. ಸೊ ಗೈಸ್, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.